ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹರ್ಮಜ್ ಜಲಸಂಧಿಯಲ್ಲಿ ಮತ್ತೆ ಸಂಚಾರ ಆರಂಭ ಆಗ್ತಾ ಇದ್ದು ಯುದ್ಧದ ಅಡೆತಡೆಗಳ ಬಳಿಕ ಜಲಮಾರ್ಗ ಈಗ ಮುಕ್ತವಾಗಿದೆ. ಒಪ್ಪಂದದ ಸಹಿಗೂ ಮುನ್ನವೇ 11 ಹಡಗುಗಳ ಸಂಚಾರ ಸಾಗ್ತಾ ಇದ್ದು 11 ಹಡಗುಗಳಿಗಾಗಲೇ ಸಂಚರಿಸಿದೆ ಅಂತ ಇರಾನ್ ಹೇಳಿಕೊಂಡಿದೆ. ಇನ್ನು ಒಪ್ಪಂದವಾಗ್ತಿದ್ದಂತೆ ಇರಾನ್ ಜಗತ್ತಿಗೆ ಮತ್ತೊಂದು ಶಾಕ್ ಅನ್ನು ಕೊಡ್ತಾ ಇದ್ದು ಹರ್ಮಜ್ನಲ್ಲಿ 60 ದಿನಗಳ ಬಳಿಕ ನಾವು ಟೋಲ್ ಸಂಗ್ರಹ ಮಾಡ್ತೇವೆ ಅಂತ ಹೇಳ್ತಾರೆ. 60 ದಿನಗಳ ಬಳಿಕ ಟೋಲ್ ಅನ್ನ ಸಂಗ್ರಹಿಸ್ತೇವೆ ಅಂತ ಹೇಳ್ತಿದ್ದು 60 ದಿನಗಳವರೆಗೆ ಯಾವುದೇ ರೀತಿ ವೆಚ್ಚಗಳಿರೋದಿಲ್ಲ, ಸಂಚಾರ ಮಾಡಬಹುದು. ಆದರೆ 60 ದಿನಗಳ ಬಳಿಕ ಟೋಲ್ಗಳನ್ನ ಕಟ್ಟಲೇಬೇಕಾಗುತ್ತೆ ಹಡಗುಗಳು ಅಂತ ಹೇಳ್ತಿದೆ. ಸ್ಪೀಕರ್ ಮೊಹಮ್ಮದ್ ಬಗೇರ್ ಗಾಲಿಕಾ ಹೇಳಿಕೆಯನ್ನು ಕೊಟ್ಟಿದ್ದು ಹರ್ಮಜ್ ಯುದ್ಧ ಪೂರ್ವದ ಸ್ಥಿತಿಗೆ ಮರಳುವುದಿಲ್ಲ. ಸ್ಪೀಕರ್ ಮೊಹಮ್ಮದ್ ಬಗೇರ್ ಗಾಲಿಕಾ ಹೇಳಿಕೆಯನ್ನು ಕೊಟ್ಟಿದ್ದು ಹರ್ಮಜ್ ಮೇಲೆ ಸಾರ್ವಭೌಮತ್ವವನ್ನ ಇರಾನ್ ಹೊಂದಿದೆ. ನಾವು ಸೇವೆಗಳಿಗೆ ಸೂಕ್ತ ಪರಿಹಾರವನ್ನ ಪಡಿತೇವೆ. ಹರ್ಮಜ್ ಬಳಸುವ ಸಾಮರ್ಥ್ಯ ಜಾಗೃತಗೊಳಿಸಿದ್ದಾರೆ. ಅಂತಿಮ ಒಪ್ಪಂದ ಆಗದಿದ್ರೆ ಬಾಂಬ್ ದಾಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಟ್ರಂಪ್. ಒಪ್ಪಂದಗಳನ್ನ ಮೀರೇನಾದರೂ ನಡೆದರೆ ಬಾಂಬ್ ದಾಳಿ ಗ್ಯಾರಂಟಿ ಅಂತ ಹೇಳ್ತಿದ್ದಾರೆ. ಇರಾನ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ನೇರ ಎಚ್ಚರಿಕೆಯನ್ನು ಕೊಟ್ಟಿದ್ದು ಈಗಾಗಲೇ ನಾವು ಇರಾನ್ ಬಲವನ್ನೇ ಕುಗ್ಗಿಸಿದ್ದೇವೆ. ಒಂದು ವೇಳೆ ಒಪ್ಪಂದದ ನಿಯಮಗಳನ್ನ ಗೌರವಿಸದೆ ಹೋದ್ರೆ ಇರಾನ್ ಮೇಲೆ ಮತ್ತೆ ಬಾಂಬ್ ದಾಳಿಯನ್ನ ಮಾಡಬೇಕಾಗುತ್ತೆ. ಫ್ರಾನ್ಸ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. 14 ಒಪ್ಪಂದಗಳಿಗೆ ಶಾಂತಿ ಮಾತುಕತೆಗೆ ಈಗಾಗಲೇ ಅಸ್ತು ಅಂತ ಹೇಳಲಾಗಿದೆ. ಈ ಇಷ್ಟೂ ನಿಯಮಗಳನ್ನ ಪಾಲನೆ ಮಾಡಬೇಕು ಇರಾನ್. ಒಂದು ವೇಳೆ ಏನಾದರೂ ಅದನ್ನ ಪಾಲನೆ ಮಾಡದೆ ಹೋದ್ರೆ ಪರಿಸ್ಥಿತಿ ಮತ್ತಷ್ಟು ತೀಕ್ಷ್ಣವಾಗಿರುತ್ತೆ ಅಂತ ಹೇಳಿದ್ದಾರೆ. ಈಗಾಗಲೇ ಸೇನಾ ಬಲವನ್ನು ಕೂಡ ನಾವು ಇರಾನ್ದು ಕಸಿದುಕೊಂಡಿದ್ದೇವೆ, ಬಲ ಕೂಡ ಕಡಿಮೆ ಆಗಿದೆ. ಇಂತಹ ಸಂದರ್ಭದಲ್ಲಿ ಏನಾದರೂ ಉದ್ದಟತನ ತೋರಿ ಮತ್ತೆ ಏನಾದರೂ ದಾಳಿ ಮಾಡೋದಕ್ಕೆ ಏನಾದರೂ ಮುಂದಾದರೆ ತೀಕ್ಷ್ಣ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ ಅಂತ ಟ್ರಂಪ್ ಎಚ್ಚರಿಕೆಯನ್ನು ಕೊಟ್ಟಿದೆ. ಒಪ್ಪಂದಗಳಿಗೆ ಈಗಾಗಲೇ ಮುದ್ರೆಯನ್ನು ಒತ್ತಲಾಗಿದೆ. ಒಪ್ಪಂದವನ್ನು ಮೀರಿ ಯಾವುದೇ ಕಾರಣಕ್ಕೂ ಕೂಡ ನಡಿಬಾರದು ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಟ್ರಂಪ್.